ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಕೆಲಸದಿಂದ ಇವತ್ತು ಬೇಗ ಬಂದೆ. ಒಂದು 20 ನಿಮಿಷ ಬೇಗ ಕೇಳ್ಕೊಂಡು ಬಂದೆ. ಬಂದು ಸ್ನಾನ ಮಾಡಬೇಕಿತ್ತು. ಸ್ನಾನ ಮಾಡಿ ಒಳಗಡೆ ಬಂದೆ. ನನ್ನ ಮಗ ಮನೆಯಲ್ಲೇ ಇದ್ದ. ನೀರಿಟ್ಟು ಕೊಟ್ಟ. ಸ್ನಾನ ಮಾಡಿಬಿಟ್ಟು ಒಳಗಡೆ ಅಡುಗೆ ರೂಮಿಗೆ ಬಂದು ಅವಲೇ ಟೈಮು 9 ಕಾಲಾಗೋಗ್ಬಿಟ್ಟಿತ್ತು. ನಾನು ಮನೆಗೆ ಬಂದಾಗ 8:30. ಸ್ನಾನ ಮಾಡಿ ನಾನು ಅಡುಗೆ ರೂಮಿಗೆ ಬರುವಾಗ 9 ಕಾಲು. ಅದಕ್ಕೆ ಏನು ಮಾಡೋದು ಅಂದ್ಕೊಂಡು ಸ್ವಲ್ಪ ಕಡಲೆ ಬೀಜ ಇತ್ತು. ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ. ಎಣ್ಣೆ ಬೇರೆ ಎಲ್ಲ ಐಟಮ್ ಖಾಲಿ ಆಗೈತೆ ಮನೆಗೆ. ಹಂಗಾಗಿ ಅದಕ್ಕೆ ಬೇಗ ಮಾಡಿಕೊಡೋಣ, ಅವನು ಹೊಟ್ಟೆ ಹಸ್ಕೊಂಡವನೆ ಅಂತೇಳಿ ಬೇಗ ನನಗೂ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಬೇಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡಿ ಬೇಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋಣ ಅಂತ. ಇವತ್ತು ರಾಗಿ ಹಸಿಟ್ಟು ಹಾಕಿಸ್ಕೊಬಂದಿಕ್ಕವನೆ. ನಾನು ಬೆಳಗ್ಗೆ ಬೈದು ಹೋಗಿದ್ದೆ. ಅದಕ್ಕೆ ಅಂದರೆ ಹೇಳ್ಬಿಟ್ಟು ಹೋಗಿದ್ದೆ ಬೈದು, ರಾಗಿ ಹಸಿಟ್ಟು ಹಾಕಿಸ್ಕೊಬಂದು ಕೊಡಲ್ಲ ನೀನು, ಗಾಡಿ ಇದ್ರೂ ಅಂತೇಳಿ ಬೈದೆ. ಗಾಡಿ ಇದ್ರೂ ರಾಗಿ ಹಸಿಟ್ಟು ಹಾಕಿಸ್ಕೊಬಂದು ಕೊಡಲ್ಲ ನೀನು ಅಂತೇಳಿ ಹೇಳೋಗಿದ್ದೆ. ಅದಕ್ಕೆ ಹಾಕಿಸ್ಕೊಬಂದು ಇಟ್ಟಿದ್ದ. ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಅದನ್ನು ಹುರ್ಕೊಂಡೇ ನಾನು ಚಟ್ನಿ ಮಾಡೋದು. ಯಾಕೆ ಅಂದರೆ ಈಗ ಮುದ್ದೆಗೆ ಇಟ್ಟಿದ್ದೀನಿ. ಬೆಳ್ಳುಳ್ಳಿನೂ ಹುಣಸೆಹಣ್ಣು ಎಲ್ಲರೂ ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರೆ ಚಟ್ನಿ ಕೆಡಲ್ಲ, ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮು ಅಷ್ಟೇ. ನಾವು ಈಗ ಬೆಳ್ಳುಳ್ಳಿ ಹುರಿದಂಗೆ ಹಾಕಿದ್ರೆ ಒಂಥರ ಹಸಿ ವಾಸನೆ ಹೊಡಿತಾ ಇರುತ್ತೆ, ಚಟ್ನಿ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಎರಡನ್ನೂ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚಟ್ನಿ ರುಬ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪೇನು ಹಾಕಿಲ್ಲ. ಖಾರದ ಪುಡಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಅಷ್ಟೇ ಹಾಕ್ಬಿಟ್ಟು ನಾನು ಚಟ್ನಿ ಮಾಡಿದ್ದೀನಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ರುಬ್ಕೊತೀನಿ ಮುದ್ದೆಗಾದರೆ, ಹಂಗಾಗಿ ಚೆನ್ನಾಗಿರುತ್ತೆ. ನೋಡಿ, ನುಚ್ಚಿಟ್ಟಿದ್ದೀನಿ ಬೇಯಲಿ ಅಂದ್ಬಿಟ್ಟು. ನುಚ್ಚಾಕ್ಬಿಟ್ಟು ಒಂದು ಬಟ್ಲು ಹಸಿಟ್ಟು ಹಾಕಿದ್ರೆ 2 ಮುದ್ದೆ ಹಿಟ್ಟಾಗುತ್ತೆ. ಅದಕ್ಕೆ ನುಚ್ಚಿಟ್ಟಿದ್ದೀನಿ. ಅದಿನ್ನು ಬೆಂದಿಲ್ಲ. ಅದಕ್ಕೆ ಬಾಣಲೆಯಲ್ಲೇ ಮಾಡ್ತೀನಿ ಮುದ್ದೆ. ರೂಢಿ ಆಗ್ತಲ್ಲ, ಅದಕ್ಕೇ ಬಾಣಲೆಯಲ್ಲೇ ಮಾಡ್ತೀನಿ ಇವಾಗ. ಇವಾಗ ಕೂತ್ಕೊಂಡು ಎದ್ದೇಳೋಕ್ಕಾಗಲ್ಲ. ತಪ್ಪಲೆ ಕಾವುಗೋಲು ಇಟ್ಕೋಬೇಕು. ಬಾಣಲೆಯಲ್ಲಿ ಅಂದರೆ ಹಂಗೆ ತಿರುಗ್ಬೋದು ಅಂತೇಳಿ ಬಾಣಲೆಯಲ್ಲಿ ಸ್ವಲ್ಪ ಹಸಿಟ್ಟು ಜಾಸ್ತಿ ಮಾಡಿಬಿಟ್ಟೆ. ಒಂದು ಅರ್ಧ ಬಟ್ಲು. ಮುದ್ದೆ ಟೈಟ್ ಬಿಗಿ ಆಗಂಗೈತೆ, ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಮುದ್ದೆ. ಸ್ವಲ್ಪನೇ ನುಚ್ಚು ಹಾಕಿದ್ರೆ ಸ್ವಲ್ಪ ಹಾಕಬೇಕಾಗಿತ್ತು, ನಾನು ಸ್ವಲ್ಪ ಜಾಸ್ತಿ ಮಾಡಿದೆ. ನಾನು ಕೆಲ್ಸಕ್ಕೆ ತವಲೇನೆ ಮಧ್ಯಾಹ್ನ 12 ಗಂಟೆಗಲ್ಲ, 2 ಗಂಟೆಗೆ ನಾನು ವಾಪಸ್ ಬರಬೇಕಾಗಿತ್ತು. ಬಟ್ ಅಲ್ಲಿ ಬರೋಕ್ಕಾಗಲ್ಲ. 2 ಗಂಟೆ 3 ಗಂಟೆಗೆಲ್ಲ ಕಳಿಸಲ್ವಂತೆ ಅಲ್ಲಿ. ಅದಕ್ಕೆ ನಾನು ಒಂದು 20 ನಿಮಿಷ ಬೇಗ ಕೇಳ್ಕೊಂಡು ಬಂದೆ. ಯಾಕೆ ಅಂದರೆ ನಾವು ಫ್ಯಾಕ್ಟ್ರಿಗಳಾಗಾದರೆ ಕೇಳ್ಕೊಂಬಂದ್ಬಿಡ್ಬೋದು. ಇಲ್ಲಿ ಇದು ಹಂಗೆಲ್ಲ ಕೊಡಲ್ಲಂತಲ್ಲಿ. ಅದಕ್ಕೇ ಏನೇನು ಮಾಡೋದು ಅಂದ್ಬಿಟ್ಟು ಕೇಳ್ಕೊಂಡು ಬಂದೆ. 20 ನಿಮಿಷ. ಪಾಪ ಸೂಪರ್ವೈಸರು ತುಂಬ ಒಳ್ಳೆಯವರು. ಕೇಳಿದ ತಕ್ಷಣ ಆಯಿತು ಹೋಗಕ್ಕ ಅಂದರು. ಬಂದೆ ನಾನು. ತಿಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು ನಿಜವಾಗ್ಲೂ. ಅಪ್ಪ, ನನಗಂತೂ ಯಾವ ಮುದ್ದೆ ತಿಂತೀನಿ ಅನಿಸ್ಬಿಟ್ಟಿತ್ತು. ನನಗೆ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಅನ್ನ ತಿಂದು ಬೇಜಾರಾಗೋಗ್ಬಿಟ್ಟಿತ್ತು ನಿಜವಾಗ್ಲೂ. ನನಗೆ ಅನ್ನ ನಾನು ತಿಂತೀನಿ, ಬಟ್ ಆದರೆ ಅದನ್ನೇ ಅತಿ ಮಾಡ್ಕೊಳಲ್ಲ ಅನ್ನನ. ಯಾಕೆ ಗೊತ್ತಾ, ಅನ್ನ ತಿಂದರೆ ಏನು ಕೆಲಸ ಮಾಡೋಕ್ಕೆ ಆಗೋಲ್ಲ ನಮಗೆ. ಮುದ್ದೆ ಆದರೆ ನೈಟು ಒಂದು ಸ್ವಲ್ಪ, ಇಲ್ಲ ಬೆಳಗ್ಗೆ ಏನೋ ಒಂದು ಮುದ್ದೆನೇ ಮಾಡ್ಕೊಂಡು ತಿಂದು ಹೋಗ್ಬೋದು. ನಾನಲ್ಲಿ ಅಲ್ಲಿಗೂ ಮುದ್ದೆನೇ ತಗೊಂಡೋಗ್ಬೋದು. ಆ ಥರ ಟೈಮ್ ಇರುತ್ತೆ ನನಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡೋಕ್ಕೂ. ಬೆಳಗ್ಗೆ ಸಂಜೆ ಎಲ್ಲ ಮುದ್ದೆನೇ ತಿಂದರೆ ಇನ್ನೂ ಒಳ್ಳೆಯದೇ. ಯಾಕೆ ಗೊತ್ತಾ, ಅನ್ನ ಒಂದು ಸ್ವಲ್ಪ ಸೈಡಿಗೆ ತಿನ್ನಬೇಕಷ್ಟೇ. ನನಗೆ ಅನ್ನ 2 ಹೊತ್ತು ತಿಂದ್ಬಿಟ್ರೆ ಕೈ ಕಾಲೇ ಕೆಲಸನೇ ಮಾಡೋಕ್ಕಾಗಲ್ಲ, ಒಂಥರ ಆಗ್ಬಿಡುತ್ತೆ ನನಗೆ. ಅದಕ್ಕೇ ನನ್ನ ಮಗಂಗೆ ಬೈದು ರಾಗಿ ಹಾಕಿಸ್ಕೊಂಬರೋ ಅಂತ ಹೇಳಿದ್ದೀನಿ. ನನಗೆ ಚಿಕ್ಕ ಹುಡುಗಿಯಿಂದಲೂ ಮುದ್ದೆ ತಿಂದು ಅಭ್ಯಾಸ ಆಗಿಬಿಟ್ಟು ಈ ಸ್ವಲ್ಪ ದಿನದಿಂದ ಮುದ್ದೆ ಮಾಡ್ದಿಲ್ಲದಕ್ಕೆ ನಿಜವಾಗ್ಲೂ ನನ್ನ ಕೈಲಿರೋಕ್ಕಾಗಲ್ಲ. ಈ ರೊಟ್ಟಿ, ಖಡಕ್ ರೊಟ್ಟಿ ಎಲ್ಲ ಹೆಂಗೆ ಅಭ್ಯಾಸ ಇರುತ್ತೋ ಆ ಕಡೆ ಜನಗಳಿಗೆ, ಈ ಕಡೆ ನಮಗೂ ಅಷ್ಟೇ. ಮುದ್ದೆ ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಆಗೋಲ್ಲ ನಿಜವಾಗ್ಲೂ. ನನಗೆ ಡೈಲಿ ಬೆಳಗ್ಗೆ ಸಂಜೆ ಟೈಮ್ ಮುದ್ದೆ ಇರಲೇಬೇಕು ನನಗಂತೂ. ಇನ್ನು ಅನ್ನ ಅಂದರೆ ಯಾರು ತಿಂತಾರಪ್ಪ ಅನ್ನ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಅವಾಗೆಲ್ಲ ನಮ್ಗೆ ಅನ್ನ ಸಿಗ್ತಾ ಇರಲಿಲ್ಲ. ಅನ್ನ ಇಷ್ಟಪಡ್ತಾಯಿದ್ವಿ, ಮುದ್ದೆ ಚೆನ್ನಾಗಿ ತಿಂತಾಯಿದ್ವಿ. ಆದರೆ ಇವಾಗ ಮುದ್ದೆ ಇಷ್ಟಪಡ್ತೀವಿ ಜಾಸ್ತಿ, ಅನ್ನನೇ ಇಷ್ಟಪಡಲ್ಲ. ನಾನಂತೂ ಅನ್ನ ಇಷ್ಟನೇ ಪಡಲ್ಲ. ಕೆಲಸದ ತನಕ ಅನ್ನ ತಗೊಂಡೋಗ್ತೀನಿ. ಇಲ್ಲೂ ಅನ್ನ, ಸಂಜೆನೂ ಅನ್ನ,
ಅಪ್ಪ ನನಗಂತೂ ಬೇಜಾರಾಗೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಯಾಕಂದರೆ ಮುದ್ದೆ ತಿಂದರೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಕೆಲಸನೂ ಮಾಡ್ಬೋದು. ನನಗೆ ಮುದ್ದೆ ತಿಂದಷ್ಟು ನಾನು ಕೆಲಸ ಚೆನ್ನಾಗಿ ಮಾಡ್ತೀನಿ. ಯಾಕಂದರೆ ನನಗೆ ಮುದ್ದೆನೇ ನನಗೆ ಶಕ್ತಿ. ನನಗೆ ಅನ್ನ ನಾನು ಇಷ್ಟಪಡಲ್ಲ ಜಾಸ್ತಿ. ಕೆಲವು ಜನ ಅನ್ನ ಜಾಸ್ತಿ ತಿನ್ನೋದಕ್ಕೆ ಏನೇನೋ ತಿಳ್ಕೊಂಬಿಡ್ತಾರೆ. ದಯವಿಟ್ಟು ಆ ಥರ ಎಲ್ಲ ಸದ್ಯ ನಮಗೇನೂ ಇಲ್ಲ. ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟವ್ನೆ. ನನ್ನ ತಾಯಿ ಉಡಿಸ್ಲಮ್ಮ ಆರೋಗ್ಯ ಚೆನ್ನಾಗಿ ಕೊಟ್ಟವಳೆ ನನಗೆ. ಯಾಕಂದರೆ ನಾನು ಆ ಥರ ಎಲ್ಲ ಅವೆಲ್ಲ ಇಲ್ಲ ನಮಗೆ. ನಮ್ಮ ಮನೆತನದಲ್ಲಿ ಯಾರಿಗೂ ಏನೂ ಇಲ್ಲ. ನಮ್ಮ ತಾಯಿಗಾಗಿರ್ಬೋದು, ನಮ್ಮ ಅಪ್ಪನಿಗಾಗಿರ್ಬೋದು, ಯಾರಿಗೂ ಅಂಥದ್ದೆಲ್ಲ ಏನೂ ಸದ್ಯ ಬಂದಿಲ್ಲ. ಜನ ಏನಂದ್ರೆ ಅದೇ ತಿಳ್ಕೊಂಬಿಡ್ತಾರೆ. ಅನ್ನ ತಿಂದಿಲ್ಲದಕ್ಕೆ ಏನು ಜನಗಳಪ್ಪ. ಅನ್ನ ತಿನ್ನಲಿಲ್ಲ ಅಂದರೂ ಅದಕ್ಕೂ ಒಂದೇನಾದರೂ ಅಂತಿರ್ತಾರೆ. ಏನು ವಿಚಿತ್ರ ಜನಗಳು. ಒಬ್ಬ ಮನುಷ್ಯನಿಗೆ ಅವರೇ ಹೇಳ್ಬಿಡ್ತಾರಲ್ಲ, ಅವರೇ ಡಾಕ್ಟ್ರು, ಅವರೇ ದೇವರು, ಅವರೇ ಇಂಜಿನಿಯರ್, ಎಲ್ಲ ಜನಗಳೇ ಆಗೋಗ್ಬಿಟ್ಟಿರ್ತಾರೆ. ಏನು ಜನಗಳೋ ಏನೋ, ಹೆಂಗಂದ್ರೆ ಹಂಗೆ ಮಾತಾಡ್ಬಿಡ್ತಾರೆ. ನನಗೆ ಕೆಲವು ಜನ ಹೇಳೋದಕ್ಕೆ ಕೆಲ್ಸದವ್ರು ಯಾರೋ ಒಬ್ರು ಹಂಗೆ ಅಂದ್ರು ಇವತ್ತು. ನನಗೆ ಹಂಗೆ ಅಂದೆ ನಾನು. ನಿಜವಾಗ್ಲೂ ಬೇಜಾರಾಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ. ಏನು ನಾಲ್ಗೆಗೆ ಇಡ್ತಾನೆ ಇಲ್ಲ ಬಾಯಲ್ಲಿ ಹೆಂಗೆ ಬರುತ್ತೋ ಮಾತು ಹಂಗೆ ಮಾತಾಡ್ಬಿಡುತ್ತೆ. ಮಾತುಗಳು ಮಾತಾಡಿದ್ರೆ ಇನ್ನೊಬ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಅನ್ಸೋದೇ ಇಲ್ಲ. ಏನಂದ್ರೆ ಅದೇ ಮಾತಾಡ್ಬಿಡ್ತವೆ. ನಾಲ್ಗೆ ತುದಿಯಲ್ಲಿ ಇರುತ್ತಲ್ಲ, ಏನು ಹೆಂಗಸ್ರುಗಳು ಏನೋ. ನಿಜವಾಗ್ಲೂ ಹೆಣ್ಮಕ್ಳುಗಳಿಗೆ ನಾಲ್ಗೆ ಇಡ್ತಾನೆ ಇಲ್ಲ ಕೆಲವು ಜನ ಹೆಣ್ಮಕ್ಳುಗಳಿಗೆ. ಹೆಂಗಂದ್ರೆ ಹಂಗೆ ಮಾತಾಡ್ಬಿಡೋದೆ. ಅವ್ರಿಗೇನು ನಾಲ್ಗೆ ಹೆಂಗೆ ಮಾತಾಡಬೇಕು ಏನು ಗೊತ್ತಾಗೋದಿಲ್ಲ. ಹೆಂಗೆ ಬೆಳೆದಿರ್ತಾವೋ ಅಡ್ಡ ದಿಡ್ಡಿಗೆ ಬೆಳೆದು ಬಿಡ್ತವೆ, ಅಡ್ಡ ದಿಡ್ಡಿಗೆ ಮಾತುಗಳು ಆಡ್ಬಿಡ್ತವೆ. ನಂಗೆ ನಿಜವಾಗ್ಲೂ ಒಂದೊಂದ್ಸಲಿ ಕೆಲವು ಜನಗಳು ಸಿಟಿಲವರಲ್ಲ, ನಿಜವಾಗ್ಲೂ ಸಿಟಿಲಿರೋದೇ ವೇಸ್ಟ್ ಅವರು ಹೆಂಗಂದ್ರೆ ಹಂಗೆ ಅವರು ಹೊರಟು ಭಾಷೆಗಳೇ ಬಿಡೋದಿಲ್ಲ. ದೊಡ್ಡವರು ಚಿಕ್ಕವರು ಅನ್ನೋ ಗೌರವಗಳೇ ಇರೋದಿಲ್ಲ. ಹೆಂಗಂದ್ರೆ ಹಂಗೆ ಏಜ್ಗಳಿಗೂ ಸಹ ಮರ್ಯಾದೆಗಳು ಕೊಡೋಲ್ಲ ಜನ. ಎಲ್ಲ ಒಂದೇ, ಹಿಟ್ಟು ಬೂದಿ ಎಲ್ಲ ಒಂದೇ ಈಗಿನ ಕಾಲದಲ್ಲಿ. ನಿಜವಾಗ್ಲೂ ಹಿಟ್ಟು ಯಾವುದು ಬೂದಿ ಯಾವುದು ಅಂತಲೇ ಗೊತ್ತಾಗೋಲ್ಲ ಜನಗಳಿಗೆ. ಎಲ್ಲ ಒಂದೇ ಮಿಕ್ಸ್ ಮಾಡಿಬಿಟ್ಟವ್ರೆ ಜನ. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಹೆಂಗಂದ್ರೆ ಯಾರಿಗೂ ಅಷ್ಟೇ ಪಟ್ಟಂತ ನಿಮ್ಗೆ ಇದೈತೆ ಅದೈತೆ ಅಂತ ಪಟ್ಟಂತ ಯಾರಿಗೂ ಕೇಳೋಕ್ಕೆ ಹೋಗಬಾರ್ದು. ಯಾಕೆ ಗೊತ್ತಾ, ಮನಸ್ಸಿಗೆ ಬೇಜಾರಾಗುತ್ತೆ. ಸದ್ಯ ಭಗವಂತ ಆರೋಗ್ಯ ಚೆನ್ನಾಗಿ ಕೊಡಲಪ್ಪ, ಚೆನ್ನಾಗಿರಲಿ, ಚೆನ್ನಾಗಿ ದುಡ್ಕೊಂಡು ತಿನ್ನಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ಕೆಲವು ಜನಗಳ್ಗೆ ಅದೆಲ್ಲ ಏನೂ ಅನಿಸಲ್ಲ. ಅಡ್ಡ ದಿಡ್ಡಿಗೆ ಬೆಳೆದ್ಬಿಟ್ಟಿರ್ತವೆ, ದುಡಿತಿರ್ತವೆ ದುರಹಂಕಾರಗಳು. ಹೆಂಗಂದ್ರೆ ಹಂಗೆ ಮಾತುಗಳು ಆಡ್ತಿರ್ತವೆ. ನಾನು ಅದು ನೋಡಿಬಿಟ್ಟು ಜಾಸ್ತಿ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಕೆಲಸ ಆಯಿತು, ನಾನಾಯ್ತು ಅಷ್ಟೇ. ನಾನು ಯಾರನ್ನೂ ಅತಿನೂ ಮಾಡ್ಕೊಳ್ಳಲ್ಲ, ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ. ಯಾಕಂದರೆ ಇನ್ನು ನಾನು ಹೊಸ್ದಾಗಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಹಾಗಾಗಿ ವಾತಾವರಣ ನೋಡ್ತಾ ಇರ್ತೀನಿ ನಾನು. ಹಾಗಾಗಿ ನಾನು ಜಾಸ್ತಿ ಯಾರನ್ನೂ ಏನೂ ಮಾತಾಡೋಕ್ಕೆ ಹೋಗಲ್ಲ. ಅವರು ನನಗೆ ಮಾತಾಡ್ಸಿದ್ರೆ ಮಾತಾಡ್ತೀನಿ, ಇಲ್ವಾ ನನ್ನ ಪಾಡಿಗೆ ನನ್ನ ಮೂಗಿ ಥರ ಆಗೋಗ್ಬಿಟ್ಟಿದ್ದೀನಿ. ಮೂಗಿ ಥರ ಕೆಲಸ ಮಾಡ್ಕೊಂಬಂದ್ಬಿಡ್ತೀನಿ. ಯಾಕೆ ಗೊತ್ತಾ, ಜನಗಳು ಯಾವ್ಯಾವ ಟೈಮ್ನಾಗ ಹೆಂಗೆ ಬದಲಾಗ್ತಾರೆ ಅಂತಲೇ ಗೊತ್ತಾಗೋಲ್ಲ. ಬೇಕಾದ್ರೆ ಅತಿ ಮಾಡ್ಕೊಂಬಿಟ್ರೆ ನಮ್ಮನ್ನೇ ಬೇಕಾದ್ರೆ ಏನೋ ಒಂದು ಗತಿ ಮಾಡೋಕ್ಕೆ ಬಿಡ್ತಾರೆ. ಆ ಥರ ಜನಗಳು ಅವ್ರು ಇವಾಗ. ಅದಕ್ಕೆ ಭಯ ನನಗೆ. ಯಾಕಂದರೆ ನಾನು ಇಂಥದ್ರಾಗೆಲ್ಲ ತುಂಬ ಎಚ್ಚರಿಕೆ ಪಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಜನಗಳ್ನ ಯಾರನ್ನೂ ಅತಿ ಮಾಡ್ಕೊಳ್ಳಲ್ಲ ನಾನು. ಏನಪ್ಪ ನಾಲ್ಗೆಗಳು ಇಡ್ತಾನೆ ಇರೋಲ್ಲ. ಹೆಂಗಂದ್ರೆ ಹಂಗೆ ಗಂಡು ಮಕ್ಳು ಎದುರಿಗೇನೆ ಹಿಂಗಂದ್ರೆ ಹಂಗೆ ಮಾತಾಡ್ತಿರ್ತಾವೆ. ಗಂಡು ಮಕ್ಳು ಅವ್ರೇನೋ ಒಂದು ಗೌರವನೂ ಇರೋಲ್ಲ ಹೆಣ್ಮಕ್ಳುಗಳು. ಕೆಲವೊಂದು ಹೆಣ್ಮಕ್ಳುಗಳಿಗೆ ಗಂಡು ಮಕ್ಳುಗಳು ಕೂತಿರ್ತಾರೆ, ಅವ್ರ ಮುಂದೆ ನಾವು ಯಾವ ಥರ ಮಾತಾಡಬೇಕು, ಒಂದು ಯಾವ ಥರ ನಾಲ್ಗೆಯಿಂದ ಈಚೆಗೆ ಬರಬೇಕು, ಅವ್ರದ್ದೇ ಆದಂಥ ಒಂದು ಗೌರವ ಇರುತ್ತೆ ಗಂಡು ಮಕ್ಳುಗಳಿಗೆ. ಗಂಡು ಮಕ್ಳಿಗೆ ಒಂದು ಗೌರವ ಇರುತ್ತೆ ಅಂದ್ಕೊಳ್ಳೋದೇ ಇಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಮುದ್ದೆ ಆಯಿತು, ಕಡಲೆಬೀಜದ ಚಟ್ನಿ ರುಬ್ಬಿದ್ದೀನಿ. ನನ್ನ ಮಗನಿಗೆ ಸೈಡ್ಗೇನೋ ತಗೊಂಬಾರೋ ಅಂದೆ, ಅವನು ಹೋಗಲಿಲ್ಲ. ಕ್ರಿಕೆಟ್ ನೋಡ್ತಾವನೆ, ಕ್ರಿಕೆಟ್ ಹುಚ್ಚು ಅವನಿಗೆ. ನೋಡಲಿ ಬಿಡು, ಇನ್ನೇನು ಮಾಡೋದು. ಧನ್ಯವಾದ.